ಎಲ್ರಿಗೂ ನಮಸ್ಕಾರ ಅರ್ಪಿಸ್ತಾ ಬಹುಶಃ ತಾವೆಲ್ಲ ಪ್ರಾಣೇಶ್ ಗುರುಗಳ ಹಾಸ್ಯವನ್ನು ಕಾಯ್ದಿರುವ ಸಂದರ್ಭದಲ್ಲಿ ಮಧ್ಯದಲ್ಲಿ ನಂದೇ ಅಡ್ವರ್ಟೈಸ್ ಅಂತಕ್ಕಂಥ ರೀತಿಯಲ್ಲಿ ಆತಂಕವನ್ನು ವ್ಯಕ್ತಪಡಿಸ್ತಿರಬಹುದು. ಆದರೂ ಒಂದು ಖುಷಿ ಮತ್ತು ಅಭಿಮಾನ ಏನಂತಂದರೆ 2004 ಅಕ್ಟೋಬರ್ 9 ಪ್ರಪ್ರಥಮ ಬಾರಿಗೆ ಪ್ರಾಣೇಶ್ ಗುರುಗಳು ಸವದತ್ತಿಗೆ ಬಂದಾಗ ನಾಡಹಬ್ಬ ವೇದಿಕೆಯಲ್ಲಿ ಅವರ ಕಾರ್ಯಕ್ರಮ ಕೊಡುವಾಗ ಅವರ ಪರಿಚಯವನ್ನು ನಾನು ಮಾಡಿಕೊಟ್ಟಿದ್ದೆ. ನನ್ನ ಪರಿಚಯವನ್ನು ಜಗತ್ತಿಗೆ ಅವರು ಮಾಡಿಕೊಟ್ರು. ಅವರನ್ನು ಇಲ್ಲಿ ವ್ಯಕ್ತಪಡಿಸ್ತಿದ್ದೇನೆ. ಆದ್ಮೇಲೆ ಕೇವಲ 7-8 ನಿಮಿಷ ಅಷ್ಟೇ. ಲೈಟ್ ಹೋತು ಅಂತ ನೀವು ಹೋಗ್ಬೋದಾಗಿತ್ತು, ಆದರೆ ಲೈಟ್ ಹೋತಂತ ಹೋಗೋ ಮಂದಿಯಲ್ಲ, ಲೈಕ್ ಐತ್ ಅಂತೇಳಿ ಇಲ್ಲಿ ನೀವು ಕುಂತೀರಿ. ಅದಕ್ಕೆ ಬಹಳಷ್ಟು ಧನ್ಯವಾದ. ಮನುಷ್ಯನ ಸಹಜವಾಗಿರ್ತಕ್ಕಂತಹ ಗುಣ ಏನಪ್ಪ ಅಂತಂದರೆ, ಒಬ್ಬ ಹೋದಂತ ಕಾಗಿ ಕಡೆ ಹೋದಂತ ಕಾಗೆ ನೀನು ಬೆಳ್ಳಗೆ ಇದ್ದರೆ ಅದೆಷ್ಟು ಚೆನ್ನಾಗಿರ್ತಿತ್ತು. ಕೋಗಿಲೆ ಕಡೆಗೆ ಹೋದ, ಓ ಕೋಗಿಲೆ ನೀನು ಕಪ್ಪಾಗದೆ ಇದ್ದಿದ್ದರೆ, ಕೋಗಿಲೆಯಂತೆ ಗಿಳಿಯಂತೆ ಹಸಿರಾಗಿದ್ದರೆ ಇನ್ನೆಷ್ಟು ಚೆನ್ನಾಗಿರ್ತಿತ್ತು. ಸಮುದ್ರದ ಕಡೆಗೆ ಹೋದ, ಓ ಸಮುದ್ರವೇ ನಿನ್ನ ನೀರು ಉಪ್ಪಾಗಿರೋದ್ರ ಬದಲು ಸಿಹಿ ಆಗಿದ್ದರೆ ಅದೆಷ್ಟು ಚೆನ್ನಾಗಿರ್ತಿತ್ತು. ಸೂರ್ಯನ ಕಡೆಗೆ ಹೋದ, ಓ ಸೂರ್ಯನೇ ನೀನು ಇಷ್ಟೊಂದು ಉರಿಯುರು ಬಿಸಿಲಾಗುವುದಕ್ಕಿಂತಲೂ ತಂಪಾಗಿದ್ದರೆ ಅದೆಷ್ಟು ಚೆನ್ನಾಗಿರ್ತಿತ್ತು. ರಾತ್ರಿ ಚಂದ್ರನ ಕಡೆಗೆ ಹೋದ ಮನುಷ್ಯ ಹೇಳ್ದ, ಓ ಚಂದ್ರನೇ ನೀನು ಇಷ್ಟೊಂದು ತಂಪಾಗಿರುವುದಕ್ಕಿಂತಲೂ ಬಿಸಿಯಾಗಿದ್ದರೆ ಅದೆಷ್ಟು ಚೆನ್ನಾಗಿರ್ತಿತ್ತು ಅಂದಾಗ ಅವ 5 ಸೇರಿದವು. ಓ ಮನುಷ್ಯನೇ, ಮತ್ತೊಬ್ಬರಲ್ಲಿ ಇಂಥ ತಪ್ಪನ್ನು ಹುಡುಕುವ ಗುಣ ನಿನ್ನಲ್ಲಿ ಇರದೇ ಹೋಗಿದ್ದರೆ ಅದೆಷ್ಟು ಚೆನ್ನಾಗಿರ್ತಿತ್ತು. ಇಲ್ಲಿ ಈ ಮಾತನ್ನು ಯಾಕೆ ನಾ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಆ ಸಮುದ್ರವಾಗಲಿ ಅಷ್ಟೊಂದು ಪಕ್ಷಿಗಳಾಗಲಿ ಅವೆಲ್ಲವನ್ನ ನಾ ಇಲ್ಲಿ ಯಾಕೆ ಸಂಕೇತೀಕರಿಸ್ತಾ ಇದ್ದೀನಪ್ಪ ಅಂತಂದ್ರೆ, ಗಂಗಾವತಿ ಪ್ರಾಣೇಶ್ ಗುರುಗಳ ಎದುರಿಗೆ ಸಾಕಷ್ಟು ಶಿಷ್ಯಂದರು ಬಂದರು. ಅವರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷಗಳನ್ನು ಗುರುತಿಸಿದ್ದೇನೆ. ನಿನ್ನಲ್ಲಿ ಆ ಹಾಸ್ಯದ ಕಲೆ ಇದೆ, ನಿನ್ನಲ್ಲಿ ಆ ಹಾಸ್ಯದ ಶಕ್ತಿ ಇದೆ, ಮೈದಾನ ಹೇ ಗೋಡ ಹೇ ಅದು ನೀನುದೇ ಅಂತ ಹಾಸ್ಯದ ಸವಾರಿಯ ಮುಖಾಂತರವಾಗಿ ನನ್ನನ್ನು ಸುಮಾರು 15 ವರ್ಷಗಳ ತನಕ ಆ ದಾರಿಯಲ್ಲಿ ನಡೆಸಿರ್ತಕ್ಕಂಥ ಋಣ ನನ್ನ ಮೇಲೆ ಇವತ್ತಿಗಿದೆ. ಆ ಋಣ ತೀರಿಸುವ ಪ್ರಯತ್ನವೇ ಈ ಧನ್ಯತಾ ಸಮಾರಂಭ. ಎಲ್ಲರೂ ಮೊಬೈಲ್ ನೋಡ್ಕೊಂಡು ಕುಂತೀರಿ, ಪರವಾಗಿಲ್ಲ ನೋಡ್ರಿ, ತೊಂದರೆ ಇಲ್ಲ. ಎಷ್ಟು ಮಟ್ಟಿಗೆ ಅಡಿಕ್ಟ್ ಆಗಿವಪ್ಪ ಅಂತಂದ್ರೆ ಮೊನ್ನೆ ಒಬ್ಬ ಬರ್ದಿದ್ದ ಏನಂತೇಳಿ, ಮೊಬೈಲ್ ನೋಡ್ತಾ ನಾನು ಯಾರ್ದೋ ಮನೆಯ ಒಳಗಡೆ ಹೋಗಿ ಕೂತುಬಿಟ್ಟೆ. ಯಾರ ಮನೆಯಲ್ಲಿ ಕೂತಿದ್ದೇನೋ ನನಗೆ ಗೊತ್ತಾಗಲೇ ಇಲ್ಲ. ಆ ಮನೆಯಾಕೆಯ ಫೇಸ್ಬುಕ್ ನೋಡ್ತಾ ನನಗೆ ಚಹಾ ತಂದು ಕೊಟ್ಟಳು. ಕೂತವ ನಾನಾರನ್ನುವುದು ಅವಳಿಗೂ ಸಹ ಗೊತ್ತಾಗಲೇ ಇಲ್ಲ. ಶಾಲೆಯಿಂದ ಒಳಗಡೆ ಬಂದ ಮಕ್ಕಳು ನನ್ನನ್ನು ನೋಡದಂತೆ ಪಕ್ಕದಲ್ಲಿ ಕೂತುಕೊಂಡು ಮೊಬೈಲ್ ಗೇಮ್ ಮಾಡಲು ಶುರು ಮಾಡಿದವು. ಪಕ್ಕದಲ್ಲಿ ಕೂತವ ನಾನಾರನ್ನುವುದು ಅವಳಿಗೂ ಸಹ ಗೊತ್ತಾಗಲೇ ಇಲ್ಲ. ಆಫೀಸಿನಿಂದ ಮನೆಯ ಒಳಗೆ ಬಂದ ಮನೆ ಯಜಮಾನನು ವಾಟ್ಸಪ್ ಫೇಸ್ಬುಕ್ ನೋಡ್ತಾ ನನ್ನನ್ನು ನೋಡದಂತೆ ಒಳಗಡೆ ಹೋದ. ಕೂತವ ನಾನಾರನ್ನುವುದು ಅವನಿಗೂ ಸಹ ಗೊತ್ತಾಗಲೇ ಇಲ್ಲ. ಕೊನೆಗೆ ಅವರ ಮನೆಯ ನಾಯಿ ಒಳಗಡೆ ಬಂದು ನನ್ನನ್ನು ನೋಡಿ ಬೊಗಳಿದಾಗ ನಾನು ಮನೆಗೆ ಓಡಿ ಬಂದದ್ದು ಯಾರಿಗೂ ಗೊತ್ತಾಗಲಿಲ್ಲ, ನಾನು ಮನೆಗೆ ಓಡಿ ಬಂದದ್ದು ಯಾರಿಗೂ ಗೊತ್ತಾಗಲಿಲ್ಲ. ಎಷ್ಟು ಮಟ್ಟಿಗೆ ಅಡಿಕ್ಟ್ ಆಗಿಬಿಟ್ಟಿಪ್ಪ ಅಂತಂದ್ರೆ, ಆನ್ಲೈನ್ ಕ್ಲಾಸ್ಗಳು ಕೊರೋನಾದಲ್ಲಿ ಶುರುವಾದ ನಂತರ ಬದುಕಿನ ರೀತಿಗಳು, ವಿದ್ಯಾರ್ಥಿಯ ಅಧ್ಯಯನ ಪ್ರೀತಿಗಳು ಬದಲಾಗಿಬಿಟ್ಟವು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುವ ಮಂತ್ರವನ್ನು ಶಾಶ್ವತವಾಗಿ ಹೇಳಬೇಕಾಗಿರ್ತಕ್ಕಂಥ ಮಕ್ಕಳು ಆನ್ಲೈನ್ ಮೊಬೈಲ್ ಪಾಠದಿಂದ ಪ್ರಭಾವಿತರಾಗಿ ಏನ್ ಹೇಳಕತ್ತಪ್ಪ ಅಂತಂದ್ರೆ, ಗೂಗಲ್ ಬ್ರಹ್ಮ, ವಾಟ್ಸಪ್ ವಿಷ್ಣು, ಫೇಸ್ಬುಕ್ ಪರಮೇಶ್ವರ. ಗೂಗಲ್ ಬ್ರಹ್ಮ, ವಾಟ್ಸಪ್ ವಿಷ್ಣು, ಫೇಸ್ಬುಕ್ ಪರಮೇಶ್ವರ, ಪ್ಲೇ ಸ್ಟೋರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಮೊಬೈಲ್ ಗುರುವೇ ನಮಃ ಎನ್ನುವಂತಾಗಿದೆ. ಇಷ್ಟ ಅಡಿಕ್ಷನ್ ಆಗಿರುವ ಸಂದರ್ಭದಲ್ಲಿ ಅಡಿಕ್ಟ್ ಆಗ್ತಾ ಎಲ್ಲಿಗೆ ಹೋಗ್ಬಿಟ್ಟಪ್ಪ ಅಂತಂದ್ರೆ, ಆ ಈ ಹಾಡಿನ ಮುಖಾಂತರ ಹೇಳ್ತಾ ಇದ್ದೀನಿ, ಕೇಳಿ. ಆ ಹಾಡು ಏನಪ್ಪಾ ಅಂತಂದ್ರೆ, ಮೊಬೈಲ್ ಕೈಯಲ್ಲಿ ಇಕೋ
ಆಕಾಶದ ಬೀಳಲಿ ಮೇಲೆ ಮೊಬೈಲ್ ಎಂದು ಕೈ ಬಿಡೆನು, ಭೂಮಿಯ ಬಾಯ್ ಬಿಡಲಿ ಎಲ್ಲೇ ಸೆಲ್ಫಿಯೊಂದ ತೆಗೆಯುವೆನು. ಮೊಬೈಲ್ ಇರುವುದೇ ನನಗಾಗಿ, ಈ ಜೀವ ಮೊಬೈಲ್ಗಾಗಿ. ಆಕಾಶದ ಬೀಳಲಿ ಮೇಲೆ ಮೊಬೈಲ್ ಅನ್ನು ಕೈ ಬಿಡೆನು. ಚಪ್ಪಾಳೆ. ಬ್ಯಾಟರಿಯ ಚಿಂತೆಯೇಕೆ, ಪವರ್ ಬ್ಯಾಂಕ್ ತಂದಿರುವೆ. ಲೋ ಬ್ಯಾಟರಿ ಕಂಡೊಡನೆ ಪಿನ್ ಚುಚ್ಚಿ ಚಾರ್ಜಿಸುವೆ. ಹಗಲಿರಲಿ ಇರುಳೇ ಇರಲಿ ನಾ ಬಿಡದೆ ಹಿಡಿದಿಡುವೆ. ಪ್ಯಾಕೇಜು ಮುಗಿಯದಂತೆ ರೀಚಾರ್ಜ್ ಮಾಡಿಸುವೆ. ಈ ಮಾತಿಗೆ ಫೋನ್ ಪೇ ಸಾಕ್ಷಿ, ಈ ಭಾಷೆಗೆ ಗೂಗಲ್ ಸಾಕ್ಷಿ. ಇಲ್ಲಾದರೂ ಎಲ್ಲ ಕಡೆಗೂ ನೆಟ್ವರ್ಕ್ ಸಿಗುತ್ತಲಿರಲಿ. ಆಕಾಶವೇ ಬೀಳಲಿ ಮೇಲೆ ಮೊಬೈಲ್ ಅನ್ನು ಕೈ ಬಿಡೆನು, ಭೂಮಿಯ ಬಾ ಬಿಡಲಿ ಎಲ್ಲೇ ಸೆಲ್ಫಿಯೊಂದು ತೆಗೆಯುವೆನು. ನನ್ನ ಗೆಳತಿ ನೀನೇ ಎಂದು ಕಣಿಸೋ ಕಾಮಿನಿಯು. ಫೇಸ್ಬುಕ್ ವಾಟ್ಸಪ್ಗಳೇ ಮಾನ ಕಾಣಿಸ ಮೋಹಿನಿಯು. ಚಾಟಿಂಗಿನ ಚಿನಿಮಿನಿಗಾನ ಮಂತ್ರಗಳ ನಾದವು. ಗೇಮುಗಳ ಕಲರವೇ ಮಂತ್ರಗಳ ಘೋಷವು. ಸೆಲ್ಫೋನೇ ಸಾರಥಿಯಾಯ್ತು, ಓದು ಬರಹ ಮೂಲೆಗೆ ಸೇರ್ತು. ರೈಲ್ ಮುಂದೆ ಸೆಲ್ಫಿ ತೆಗೆಯಕ್ಕೆ ಹೋಗಿ ಪ್ರಾಣ ಹೋಯಿತು. ಕೈಲಾಸಕ್ಕೆ ಹೋದರೆ ನಾನು ಮೊಬೈಲ್ ಅನ್ನು ಒಯ್ಯುವೆನು. ಯಮಧರ್ಮನ ಜೊತೆಗೆ ಬಂದು ಸೆಲ್ಫಿಯೊಂದು ತೆಗೆಯುವೆನು. ಮೊಬೈಲ್ ಇರುವುದೇ ನನಗಾಗಿ, ಈ ಜೀವ ಮೊಬೈಲ್ಗಾಗಿ. ಆಹಾ ಎಷ್ಟು ಮಟ್ಟಿಗೆ ಅಡಿಕ್ಟ್ ಆಗಿ ನಮ್ಮ ಬದುಕಿನ ಆನಂದದ ಕ್ಷಣಗಳನ್ನು ಕಳೆದುಕೊಳ್ಳೋದಿದ್ದೀವಿ ಅಂತಂದರೆ, ನಾವು ಮೊಬೈಲ್ಗೆ ಅಡಿದಾಸರಾಗಿ ಬಿಡದೇ ಇದ್ದಿರ್ತಕ್ಕಂಥ ಅಡಿಕ್ಷನ್ ಸೆಂಟ್ರೂ ಸಹ ಆರಂಭವಾಗಿರುವಾಗ ಮತ್ತೆ ಮತ್ತೆ ನಾವು ಹೇಳಬೇಕಾಗಿದೆ, ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಂತ ಹೇಳಿ. ಮೊಬೈಲ್ ಬಿಡಿ ಪುಸ್ತಕ ಹಿಡಿ, ಆ ಮಾತಿನ ಇನ್ನೊಂದು ಸ್ವಲ್ಪ ಮಾತನ್ನು ಮುಂದುವರಿಸ್ತಾ ನಾವು ನಿಮ್ಮ ಮಕ್ಕಳಿಗೆ ಹೇಳಬೇಕಾಗ್ತದೆ. ಮೊಬೈಲ್ ಬಿಡಿ ಪುಸ್ತಕ ಹಿಡಿ, ಗ್ರೌಂಡಿಗೆ ನಡಿ, ಮಸ್ತ್ ಆಟ ಆಡಿ, ಸೀದಾ ಮನೆಗೆ ನಡಿ, ಹೊಟ್ಟೆ ತುಂಬ ಊಟ ಜಡಿ, ಕಣ್ತುಂಬ ನಿದ್ದೆ ಮಾಡಿ, ಬೆಳಗ್ಗೆ ಬೇಗ ಎದ್ದು ಬಿಡಿ. ಮೊಬೈಲ್ ಬಿಡಿ ಪುಸ್ತಕ ಹಿಡಿ, ಗ್ರೌಂಡಿಗೆ ನಡಿ, ಮಸ್ತ್ ಆಟ ಆಡಿ, ಸೀದಾ ಮನೆಗೆ ನಡಿ, ಹೊಟ್ಟೆ ತುಂಬ ಊಟ ಜಡಿ, ಕಣ್ತುಂಬ ನಿದ್ದೆ ಮಾಡಿ, ಬೆಳಗ್ಗೆ ಬೇಗ ಎದ್ದು ಬಿಡಿ. ಎದ್ದಾಕ್ಷಣ ಮತ್ತೆ ಪುಸ್ತಕ ಹಿಡಿ, ಮಾಡು ಮನಸಾರೆ ಸ್ಟಡಿ, ತಪ್ಪದೆ ಶಾಲೆಗೆ ನಡಿ, ಪಾಠದಲ್ಲಿ ಗಮನವಿಡಿ, ಪ್ರಯತ್ನದಲ್ಲಿ ಹೆಜ್ಜೆ ಇಡಿ, ವಿಶ್ವದಲ್ಲಿ ಖ್ಯಾತಿ ಪಡಿ. ನಾನು ಭಾರತೀಯ ಎಂದು ಸದಾ ಹೇಳಿ. ಇದೇ ಪೂಜ್ಯ ಶ್ರೀ ಗುರುವಿನ ಹೊನ್ನುಡಿ ಮುನ್ನುಡಿ ಬೆನ್ನುಡಿ. ಧನ್ಯವಾದ. ಪ್ರೀತಿಯ ರವಿ ಗಜಂತರಿಗೆ ಒಂದ್ಸಲ ಜೋರಾದ ಚಪ್ಪಾಳೆಯಲ್ಲಿ ಮೊಬೈಲ್ ಬಗ್ಗೆ ಬಹಳ ಸುಂದರವಾಗಿ ಮಾತು